ಎನಗಿಂತ ಕಿರಿಯರಿಲ್ಲ, ಶುಭ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿಯೇ ನಮ್ಮ ಮನಸಾಕ್ಷಿ. ಎಲ್ಲರಿಗೂ ಶುಭ ಮುಂಜಾನೆಯೊಂದಿಗೆ ಈ ದಿನ ಸಭಾಂಗಣಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ನನ್ನ ಹೆಸರು ಕಾರುಣ್ಯ. ನನ್ನ ಹೆಸರು ರಶ್ಮಿ ತಿರುಗೋಡ. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಡೆದಾಡುವ ದೇವರು, ಜ್ಞಾನದ ಜ್ಯೋತಿ, ಕಾಯಕಯೋಗಿ ಎನಿಸಿದ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಮೊದಲಿಗೆ ಪ್ರಾರ್ಥನೆ ಶಾಲಾ ಸಂಘಟಕರಿಂದ. 10ನೇ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶಾಲಾ ಸಂಘಟಕರಿಗೆ ಧನ್ಯವಾದ. ಅರ್ಥಪೂರ್ಣ ದಿನಕ್ಕಾಗಿ ಈ ಮುಂಜಾನೆಯಲ್ಲಿ ಒಂದು ಸುಭಾಷಿತ ವಾಚನ ಮಾಡಲು ಬರುತ್ತಿದ್ದಾರೆ ಯಶಸ್ವಿರವರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಯಶಸ್ವಿ. ನಾನು 4ನೇ ತರಗತಿ ಎಮರಾಲ್ಡ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದಿನ ಸುಭಾಷಿತ: ಬದುಕಿನಲ್ಲಿ ಬರುವ ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ಬದಲಿಗೆ ನಿನ್ನ ಶಕ್ತಿಯನ್ನು ಅರಿಯಲು. ರವೀಂದ್ರನಾಥ್ ಟ್ಯಾಗೋರ್. ಧನ್ಯವಾದಗಳು. ಇತಿಹಾಸದ ಪುಟಗಳಲ್ಲಿ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇರುತ್ತದೆ. ಇಂದು ಕೂಡ ಅದರದೇ ಆದ ಒಂದು ವಿಶೇಷವಾದ ದಿನ. ಇಂದಿನ ದಿನ ಇತಿಹಾಸ ಮತ್ತು ಮಹತ್ವವನ್ನು ನಮಗೆ ತಿಳಿಸಿಕೊಡಲು ನನ್ನ ಸ್ನೇಹಿತೆಯಾದ ಶರಣ್ಯರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಶರಣ್ಯ. ನಾನು 4ನೇ ತರಗತಿ ಡೈಮಂಡ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದಿನ ದಿನದ ಮಹತ್ವ: ಇಂದು ಜುಲೈ 22 ರಾಷ್ಟ್ರೀಯ ಧ್ವಜ ಅಂಗೀಕಾರ ದಿನ. 1947ರ ಇದೇ ದಿನ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ರಾಷ್ಟ್ರೀಯ ಧ್ವಜವಾಗಿ ಅಂಗೀಕರಿಸಲಾಯಿತು. ಕೇಸರಿ ಬಣ್ಣವು ಧೈರ್ಯವನ್ನು, ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು, ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರವು ಪ್ರಗತಿ ಮತ್ತು ನ್ಯಾಯದ ಸಂಕೇತವಾಗಿದೆ. ನಮ್ಮ ರಾಷ್ಟ್ರ ಧ್ವಜವನ್ನು ಸದಾ ಗೌರವಿಸೋಣ. ಧನ್ಯವಾದಗಳು. ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನಡೆಯುವ ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಅದಕ್ಕಾಗಿ ಈಗ ಜಗತ್ತಿನ ಸುದ್ದಿ ಸಮಾಚಾರಗಳನ್ನು ತಿಳಿಸಲು ವಿಸ್ಮಿತಾ ಮತ್ತು ಹಂಸಿನಿರವರು ವೇದಿಕೆಗೆ ಬರಬೇಕೆಂದು ವಿನಂತಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಹಂಸಿನಿ. ನನ್ನ ಹೆಸರು ವಿಸ್ಮಿತಾ. ನಾವು 4ನೇ ತರಗತಿ ಕೋರಲ್ ವಿಭಾಗದಲ್ಲಿ ಓದುತ್ತಿದ್ದೇವೆ. ಇಂದಿನ ವಾರ್ತಾ ಮುಖ್ಯಾಂಶಗಳು: ರಾಜ್ಯ ವಾರ್ತೆಗಳು. ಅನ್ನಭಾಗ್ಯ ಅಕ್ಕಿ ಹಗರಣ, ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚನೆ. ಜಂಕ್ ಫುಡ್ಗೆ ರಾಜ್ಯ ಸರ್ಕಾರ ಕಡಿವಾಣ. ಶಾಲೆ ಆಸ್ಪತ್ರೆಗಳಲ್ಲಿ ಮಾರಾಟ ನಿಷೇಧ. ದೇಶ ವಾರ್ತೆಗಳು. ವಂದೇ ಮಾತರಮಿಗೆ ಅವಮಾನಿಸಿದರೆ 3 ವರ್ಷ ಜೈಲು ಶಿಕ್ಷೆ. ಸಂಸತ್ತಿನಲ್ಲಿ ಮಸೂದೆ ಮಂಡಿಸಿರುವ ಅಮಿತ್ ಶಾ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣ. ಪ್ರಧಾನಿ ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಪತ್ರ. ವಿದೇಶ ವಾರ್ತೆಗಳು. ಭಾರತೀಯ ವಿಮಾನಗಳಿಗೆ ವಾಯು ಪ್ರದೇಶ ನಿರ್ಬಂಧ ಆಗಸ್ಟ್ 24ರವರೆಗೆ ವಿಸ್ತರಿಸಿದ ಪಾಕಿಸ್ತಾನ. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಮತ್ತೆ ಉದ್ವಿಗ್ನತೆ. ಪ್ರಯಾಣದ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟ ಅಮೆರಿಕ. ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಇದರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ಕಲಿಸುವ ಪ್ರಸಿದ್ಧ ಕಗ್ಗ ಇಲ್ಲಿದೆ. ಇದನ್ನು ವಾಚಿಸಲು ಬರುತ್ತಿದ್ದಾರೆ ರಚಿತಾ ಶ್ರೀರವರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ರಚಿತಾ ಸಿ. ನಾನು 4ನೇ ತರಗತಿ ಎಮರಾಲ್ಡ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ಮಂಕುತಿಮ್ಮನ ಕಗ್ಗ. ನಗು ಮನದಿ ಲೋಬರ ವಿಕರಂಗಳನ್ನು ನೋಡಿ, ಬಿಗಿತುಟಿಯ ದುಡಿಯೊಂದು, ನೋವು ಪಡೆಯೊಂದು, ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್ ತೆರಳು ಮಂಕುತಿಮ್ಮ. ಧನ್ಯವಾದಗಳು. ನಮ್ಮ ಇಂದಿನ ಈ ಪ್ರಸ್ತುತಿಗೆ ಪ್ರೋತ್ಸಾಹ ನೀಡಿದ ಪ್ರಾಂಶುಪಾಲರಿಗೆ, ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಹಾಗೂ ಶಾಂತಿಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡ ಪರವಾಗಿ ಧನ್ಯವಾದಗಳು. ಶುಭ ದಿನ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.